ನಮಸ್ಕಾರ ಎಲ್ಲರಿಗೂ ಲಜ್ಜೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ. ಕೇವಲ 3 ಪದಾರ್ಥ ಇದ್ದರೆ ಸಾಕು, ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿಬಿಡುತ್ತೆ. ತುಂಬಾ ಸುಲಭವಾಗಿ ಹಾಗೂ ರುಚಿಕರವಾದಂಥ ಬೇಕ್ರಿಯಲ್ಲಿ ಸಿಗುವಂಥ ಬೆಣ್ಣೆ ಬಿಸ್ಕೆಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಸುಲಭ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಕಪ್ ಆಗುವಷ್ಟು ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತಗೊಳ್ಳಿ. ನಾನಿಲ್ಲಿ ಬೆಣ್ಣೆ ತಗೊಳ್ತಾ ಇದ್ದೀನಿ. ಬೆಣ್ಣೆನ ಇಲ್ಲಿ ಚೆನ್ನಾಗಿ 1 ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಬಿಡೋಣ. ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದಕ್ಕಿಂತ ಬೆಣ್ಣೆ ತುಪ್ಪ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆಯನ್ನು ಸ್ವಲ್ಪ ಚಮಚದಿಂದ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಮೆಜರ್ಮೆಂಟಿಗೆ ಯಾವುದಾದ್ರೂ 1 ಕಪ್ ಯೂಸ್ ಮಾಡ್ಕೊಳ್ಳಿ. ಅದರಿಂದನೇ ನಾವು ಮೈದಾ ಕೂಡ ಹಾಕ್ಕೊಳ್ಳೋಣ. ಇದರಿಂದ ಬಿಸ್ಕೆಟು ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಪುಡಿ ಮತ್ತು ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು. ಇದಕ್ಕೆ ಇವಾಗ 1 ಕಪ್ ಆಗುವಷ್ಟು ನಾನು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಸಕ್ಕರೆ ಪುಡಿಗೆ 1 ಕಪ್ ಬೆಣ್ಣೆಗೆ 2 ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಮೆಜರ್ಮೆಂಟ್ ಚೆನ್ನಾಗಿದ್ದರೆ ಬಿಸ್ಕೆಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ 1/4 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ನಿಮಗೆ ಹಿಟ್ಟು ಕಲಿಸುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಮೇಲಿಂದ ಇನ್ನು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತೆಳ್ಳಗಿರಬಾರ್ದು ಹಿಟ್ಟು. ನಾನಿಲ್ಲಿ ಕರೆಕ್ಟಾಗಿ 2 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಈ ಥರ ಸ್ವಲ್ಪ ಗಟ್ಟಿ ಅನಿಸಿದರೆ ಮೇಲಿಂದ 2 ಚಮಚ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಬಿಸ್ಕೆಟ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹೊರಗೆ ಬೇಕ್ರಿಯಿಂದ ತರೋದೇ ಬೇಡ, ನಾವು ಮನೇಲಿ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮೈದಾ ಹಾಕ್ಕೊಂಡಿದ್ದೀನಿ. ನೀವು ಮೈದಾ ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ರೆಸಿಪಿಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಿಟ್ಟು ಈ ಥರ ಪರ್ಫೆಕ್ಟಾಗಿ ಕಲಿಸ್ಕೊಳ್ಳಿ. ಅದನ್ನು ಹಿಟ್ಟನ್ನು ನಾದ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಇದು ಪರ್ಫೆಕ್ಟ್ ಟೆಕ್ಸ್ಚರು ಹಿಟ್ಟಿಂದು. ಇವಾಗ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಳ್ಳಿ. ನಾವು ಹಿಟ್ಟು ಕಲಸಿ ಅದನ್ನು ನೆನೆಯೋಕ್ಕೆ ಇಡಬೇಕು ಆ ಥರ ಏನಿಲ್ಲ. ಈ ಥರ ಚಿಕ್ಕ ಚಿಕ್ಕ ಬಾಲ್ ಮಾಡ್ಕೊಳ್ಳಿ. ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಈ ಥರ ಇವಾಗ ನಾವು ಹಿಟ್ಟಿಂದ ಎಲ್ಲ ಉಂಡೆಗಳನ್ನು ಬಾಲ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೀವು ಇಷ್ಟೇ ಮಾಡಿ ಇದನ್ನು ಇವಾಗ ಬೇಕ್ ಮಾಡೋಕ್ಕೆ ಇಡ್ಬೋದು. ನಾನಿಲ್ಲಿ ಮೇಲಿಂದ ಸ್ವಲ್ಪ ಬಾದಾಮ್ ಮತ್ತು ಕಾಜು ಗೋಡಂಬಿನ ಈ ಥರ ಪುಡಿ ಮಾಡಿ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ, ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನಿಲ್ಲಿ 1/2 ಕಪ್ ಆಗುವಷ್ಟು ಉಪ್ಪನ್ನು ಒಂದು ಪ್ಯಾನಿಗೆ ಹಾಕಿ ಬಿಸಿ ಮಾಡೋಕ್ಕೆ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಇವಾಗ ಒಂದು ಸ್ಟ್ಯಾಂಡ್ ಇಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಿಸ್ಕಿಟ್ನ ಇಟ್ಟು ಲೋ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಬಿಟ್ಟರೆ ಸಾಕು. ರುಚಿಯಾದಂಥ ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿ ಬಿಡುತ್ತೆ. ನೀವು ಸ್ವಲ್ಪ ದೂರ ಇಡಿ. ನಾನು ಸ್ವಲ್ಪ ಹತ್ತಿರ ಇಟ್ಬಿಟ್ಟಿದ್ನಲ್ಲ, ಅದಕ್ಕೆ ಈ ಥರ ಒಂದಕ್ಕೊಂದು ಅಂಟ್ಕೊಬಿಟ್ಟಿದೆ. ನೀವು ಅದು ಬೇಕ್ ಮಾಡೋಕ್ಕೆ ಇಡ್ತೇವಲ್ಲ ಆವಾಗಲೇ ದೂರ ಇಡಿ, ಹಾಗಾದರೆ ಈಗ ಅಂಟ್ಕೊಳ್ಳಲ್ಲ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಬಿಸ್ಕಿಟ್ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಹೊರಗಿಂದ ತರೋ ಅವಶ್ಯಕತೆನೇ ಇಲ್ಲ. ಮನೇಲಿ ಈ ಥರ ನಾವು ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಮಕ್ಕಳಿಗೆ ಮಾತ್ರ ಫುಲ್ ಖುಷಿಯಾಗಿಬಿಡುತ್ತೆ ಈ ಥರ ನಾವು ಮಾಡಿಕೊಟ್ರೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.